ಚಳ್ಳಕೆರೆ ಬ್ರೇಕಿಂಗ್ ಸುದ್ದಿ. ಚಳ್ಳಕೆರೆ ನಗರಸಭೆಗೆ ಸೇರಿದ 94 ವಾಣಿಜ್ಯ ಮಳಿಗೆಗಳ ತೆರವು ಕಾರ್ಯಾಚರಣೆ ಇಂದು ಶನಿವಾರ ಬೆಳಗಿನ ಜಾವದಿಂದಲೇ ಆರಂಭವಾಗಿದೆ. ನಗರಸಭೆ ವ್ಯಾಪ್ತಿಯ ಮಾದೇವಿ ರಸ್ತೆ ಹಾಗೂ ಬೆಂಗಳೂರು ರಸ್ತೆ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಇರುವ ಈ ಮಳಿಗೆಗಳು ಶಿಥಿಲಾವಸ್ಥೆಗೆ ತಲುಪಿರುವ ಹಿನ್ನೆಲೆಯಲ್ಲಿ ಪೌರ ಆಯುಕ್ತೆ ಡಾ ನಾಗವೇಣಿ ಅವರ ಸಮ್ಮುಖದಲ್ಲಿ ಹಾಗೂ ಪೊಲೀಸ್ ಬಿಗಿ ಬಂದೋಬಸ್ತ್ ನಡುವೆ ತೆರವು ಕಾರ್ಯ ನಡೆಯುತ್ತಿದೆ. ಹೌದು ವೀಕ್ಷಕರೇ, ಸುಮಾರು ಹಲವು ವರ್ಷಗಳಿಂದ ಕಡಿಮೆ ಬಾಡಿಗೆಯಲ್ಲಿ ನೀಡಲಾಗುತ್ತಿದ್ದ ಈ ಮಳಿಗೆಗಳಿಂದ ನಗರಸಭೆ ಬೊಕ್ಕಸಕ್ಕೆ ಭಾರೀ ನಷ್ಟ ಉಂಟಾಗಿರುವುದು ಬೆಳಕಿಗೆ ಬಂದಿದೆ. ಅಲ್ಲದೆ ಕೆಲ ಬಾಡಿಗೆದಾರರು ಮಳಿಗೆಗಳನ್ನು ಇತರರಿಗೆ ಹೆಚ್ಚಿನ ಮೊತ್ತಕ್ಕೆ ಬಾಡಿಗೆಗೆ ನೀಡಿ ಲಾಭ ಪಡೆಯುತ್ತಿರುವ ಪ್ರಕರಣಗಳು ಪತ್ತೆಯಾಗಿವೆ. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಆದೇಶದ ಮೇರೆಗೆ ನಗರಸಭೆ ಅಧಿಕಾರಿಗಳು ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. 1970ರಲ್ಲಿ ನಿರ್ಮಾಣಗೊಂಡ ಈ ಮಳಿಗೆಗಳು ಹಳೆಯದಾಗಿ ಶಿಥಿಲಗೊಂಡಿರುವುದರಿಂದ ಸಾರ್ವಜನಿಕ ಸುರಕ್ಷತೆ ದೃಷ್ಟಿಯಿಂದಲೂ ಈ ಕ್ರಮ ಕೈಗೊಳ್ಳಲಾಗಿದೆ. ಇನ್ನೊಂದೆಡೆ ಮಳಿಗೆ ಬಾಡಿಗೆದಾರರು ಈ ಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಉಚ್ಚ ನ್ಯಾಯಾಲಯದ ಆದೇಶದಂತೆ ಅಧಿಕಾರಿಗಳು ತೆರವು ಕಾರ್ಯ ಮುಂದುವರಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೀರಭದ್ರಯ್ಯ, ಪರಶುರಾಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಶಿಧರ್, ನಗರಸಭೆ ಸದಸ್ಯ ರಮೇಶ್ ಗೌಡ, ಸೈಯದ್, ಪ್ರಕಾಶ್, ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕರು ಮಳಿಗೆ ಬಾಡಿಗೆದಾರರು, ಸಾರ್ವಜನಿಕರು ಸ್ಥಳದಲ್ಲಿ ಹಾಜರಿದ್ದರು. ವರದಿ ಮೌರೇಶಾಚಾರ್, ಚಳ್ಳಕೆರೆ, ಪ್ರಜಾಪವ ಟಿವಿ. ನಮಸ್ತೆ ಸರ್. ಈಗ ಇದು ಕಾನೂನು ಪ್ರಕಾರ ಹೊಡಿತದಲ್ಲ, ಇದಕ್ಕೆಲ್ಲ ಏನು ಅನಿಸುತ್ತೆ ನಿಮಗೆ? ಈಗ ಕಾನೂನು ಪ್ರಕಾರ ಹೊಡಿತಾರಂದಾಗ ಅದಕ್ಕೆ ನಾವು ವಿರೋಧ ಮಾಡೋಕ್ಕಾಗಲ್ಲ. ಯಾಕಂದರೆ ಕಾನೂನು ಎಲ್ಲರಿಗೂ ಒಂದೇ. ಹಿಂದೆಲ್ಲ ಅವಕಾಶಗಳೆಲ್ಲ ಕೊಟ್ಟಿದ್ದಾಯಿತು. ಚಳ್ಳಕೆರೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ಗಳಿಗೆಲ್ಲ ಅವಕಾಶ ಕೊಟ್ಟು 11 ವರ್ಷಗಳ ಕಾಲ ಕೋರ್ಟಲ್ಲಿ ವ್ಯಾಜ್ಯಗಳು ನಡೆದ ನಂತರ ಹೈಕೋರ್ಟ್ ಸಂಪೂರ್ಣವಾಗಿ ಡಿಸ್ಮಿಸ್ ಮಾಡಿರ್ತಕ್ಕಂಥ ಆಧಾರದ ಮೇಲೆ ಈಗ ಕಾನೂನಿಗೆ ಯಾರು ಕೊಟ್ಟರಲ್ಲ, ಜನಸಾಮಾನ್ಯರಿಗೆ ತೊಂದರೆ ಆಗೋದು. ಇದು ಜನಸಾಮಾನ್ಯರಿಗೆ ತೊಂದರೆ ಆಗುತ್ತಂದರೆ ಈಗ ಬಿಲ್ಡಿಂಗ್ ಶಿಥಿಲಗೊಂಡಾಗ ಅಕಸ್ಮಾತ್ ಬಿದ್ದು ಅದೊಂದು ತೊಂದರೆ ಆದರೆ ಇನ್ನೂ ತೊಂದರೆ ಅಲ್ವಾ ಅದು. ಹಂಗಾಗಿ PWD ಕೊಟ್ಟಿರ್ತಕ್ಕಂಥ ವರದಿ ಆಧಾರದ ಮೇಲೆ ಯಾವ ಕೂಡ ವಾಸಕ್ಕೆ ಯೋಗ್ಯವಿಲ್ಲ ಅಂತೇಳಿ ವರದಿ ಕೊಟ್ಟ ನಂತರನೇ ಕಾನೂನು ಕ್ರಮ ಕೈಗೊಂಡಿರೋದು ಯಾರು? ಸಂಬಂಧಪಟ್ಟ ಇಲಾಖೆ. ಸೊ ಹಂಗಾಗಿ ಈಗ ನಮ್ಮ ಕಾಂಗ್ರೆಸ್ ಆಫೀಸ್ ಮಾತ್ರಕ್ಕೆ ಕಾನೂನು ಒಂದೇ ಆಗಿರೋದು. ಸರ್ಕಾರಕ್ಕೆ ನಷ್ಟ ಮಾಡಿದ್ದಾರೆ, ಇವತ್ತು ಆರ್ಥಿಕ ನಷ್ಟ ಮಾಡಿದ್ದಾರೆ ಅಂತೇಳಿ. ಹಂಗಾಗಿ ಹಿಂದೆ ಆಲ್ರೆಡಿ 2-3 ಬಾರಿ ಇದನ್ನು ಡೆಮಲಿಷನ್ಗೆ ಅವಕಾಶ ಬಂದ ಸಂದರ್ಭದಲ್ಲಿ ಏನು ಇವರು ವರ್ತಕರಿದ್ರಲ್ಲ ಅವರು ಕಾಲಾವಕಾಶನ ಕೇಳಿದ್ದಕ್ಕೆ ಅವಕಾಶ ಮಾಡಿಕೊಟ್ರು. ಕೊಟ್ಟಾದ್ಮೇಲೆ ಕೊಟ್ಟಂಗೆಲ್ಲ ಏನು ಮಾಡೋರು ಇವರು ಮತ್ತೆ ಪುನಃ ಕೋರ್ಟ್ಗೆ ಹೋಗೋರು. ಮತ್ತೆ ಸರ್ಕಾರ ಜೊತೆಗೆ ಗುದ್ದಾಟ ಮತ್ತೆ ಉಳ್ಕೊಳ್ಳೋರು. ಈ ಸಲ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋ ಕಾರಣ ಹೈಕೋರ್ಟಲ್ಲಿ ಕೇಸು ಕಂಪ್ಲೀಟ್ 11 ವರ್ಷ ನಡೆದಾದ್ಮೇಲೆ ಡಿಸ್ಮಿಸ್ ಆಗಿರೋದ್ರಿಂದ ಈಗ ಪರಿಪೂರ್ಣ ಕಾರ್ಯಕರ್ತ ಸಂಬಂಧಪಟ್ಟ ಇಲಾಖೆ ಮುಂದಾಗಿದ್ದಾರೆ. ಅದಕ್ಕೆ ಅವರು ಕೂಡ ಸಹಕಾರ ಕೊಟ್ಟರೆ ನಗರಕ್ಕೆ ಒಳ್ಳೆಯದಾಗುತ್ತೆ ಮತ್ತು ನಗರ ಅಭಿವೃದ್ಧಿ ಅನುಕೂಲ ಆಗುತ್ತೆ ಅನ್ನೋದು ನನ್ನ. ಸಾರ್ವಜನಿಕರು ಸಂಪೂರ್ಣ ಸಹಕಾರ ಕೊಡಬೇಕು. ಯಾಕಂದರೆ ಬಹಳ ದಿನಗಳ ಕಾಂಗ್ರೆಸ್ ಆಫೀಸು ಬಹಳ ವರ್ಷಗಳಿಂದ ಇಲ್ಲಿತ್ತು. ಈಗ ಕಾಂಗ್ರೆಸ್ ಆಫೀಸ್ನ ಹೊಡಿತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಂಗ್ರೆಸ್ ಆಫೀಸ್ನ ನೆಕ್ಸ್ಟ್ ಎಲ್ಲಿ ಮಾಡಬೇಕು? ಕಾಂಗ್ರೆಸ್ ಆಫೀಸು ಅದು ಕೂಡ ಸಂಬಂಧಪಟ್ಟ ಇಲಾಖೆ ಇದೆ, ಅದು ನಗರಸಭೆ ಅದು. ಈಗ ಒಡೆದಾದ ಮೇಲೆ ಪರ್ಯಾಯ ನಾವು ವ್ಯವಸ್ಥೆ ಮಾಡ್ಕೊಳ್ಬೇಕಲ್ಲ, ಮಾಡ್ಕೊಳ್ತೀವಿ. ನಮ್ಮ ಕೆಲಸ ಅದು, ನಮ್ಮ ಪಕ್ಷದ ವಿಚಾರ, ನಮ್ಮ ಜವಾಬ್ದಾರಿ. ತುಂಬ ಮುಖಂಡರುಗಳು ಇಲ್ಲಿ ಈ ಆಫೀಸಲ್ಲಿ ಕೆಲಸ ಮಾಡಿ ಶಾಸಕರಾಗಿ ಗೆದ್ದೋಗಿದ್ದ ನಿದರ್ಶನಗಳಿದ್ದಾವೆ. ಈಗ ಈ ವಿಚಾರವಾಗಿ ಈ ಕಟ್ಟಡದ ವಿಚಾರ ನಿಮಗೆ ರಾಜ್ಯ ಮಟ್ಟದಿಂದ ನಾವು ಕೇಳ್ದಂಗೆ ಒಂದು ಸಂದರ್ಭದಲ್ಲಿ JDS ಆಫೀಸ್, ಕಾಂಗ್ರೆಸ್ ಆಫೀಸ್ ಆಯಿತು, ಕಾಂಗ್ರೆಸ್ ಆಫೀಸ್ JDS ಆಫೀಸ್ ಬಿಟ್ಕೊಟ್ರಲ್ಲ ಕೋರ್ಟಲ್ಲಿ. ಸೊ ಹಂಗಾಗಿ ನಮ್ದು ಏನದು ನಾವೇನು ವಿಶೇಷ ಅಲ್ಲವಲ್ಲ. ಈಗ ಡೆಲ್ಲಿ ಒಳಗೆ ಕಾಂಗ್ರೆಸ್ ಆಫೀಸ್ ತೆರವುಗೊಳಿಸುವಂತ ನೋಟಿಸ್ ಮಾಡಿದ್ದಾರೆ 4ನೇ ತಾರೀಕು. ಇದರಿಂದ ಇಲ್ಲಿವರೆಗೂ ಕೂಡ ಸುಮಾರು 50-53 ವರ್ಷಗಳ ಕಾಲ ಅವರು ಇಲ್ಲಿ ಬಾಡಿಗೆ ಇದ್ದು ಮತ್ತು ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ಯಾವ ರೀತಿ ಅವರ ವ್ಯವಹಾರಗಳಿದ್ವೋ ನಮಗೆ ಮಾಹಿತಿ ತಿಳಿದಿಲ್ಲ. ದಿನಗಳಲ್ಲಿ ಆ ಸಂಬಂಧಪಟ್ಟ ಇಲಾಖೆನ ಅವ್ರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ತಂತೆ ಅನ್ನೋದು ಆ ಇಲಾಖೆಗೆ ಸಂಬಂಧಪಟ್ಟಿದೆ. ಈಗ ಮೊದಲನೇ ಆದ್ಯತೆ ಮಳಿಗೆದಾರರಿಗೆ ಕೊಡ್ತೀವಿ ಅಂತಂದು ಹೇಳ್ತಾ ಇದ್ದಾರೆ. ಶಾಸಕರು ಒಂದು ಸಂದರ್ಭದಲ್ಲಿ ಹೇಳಿದ್ದಿದೆ, ಅಂದರೆ ಅದೆಲ್ಲ ಕರುಗೊಳಿಸಿ ಆದಮೇಲೆ ಮುಂದಿನ ದಿನಗಳಲ್ಲಿ ಆದ್ಯತೆ ಮೇರೆಗಾಗಿ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾಡಿಕೊಡ್ಬೋದು ಮುಂದಿನ ದಿನಗಳಲ್ಲಿ. ಇದರಲ್ಲಿ 10% ಮೂಲ ಮಂಜೂರಿದಾರರು ಈ ತನಕ ಇದ್ದಾರೆ. 90% ಅವರು ಗುಡ್ ವಿಲ್ಗಳಿಗೆ ಲಕ್ಷಾಂತರ ರೂಪಾಯಿ ತಗೊಂಡು ಮಾರ್ಕೊಂಡು ಊರು ಬಿಟ್ಟು ಊರಿಗೆ ಹೋಗ್ಬಿಟ್ಟಿದ್ದಾರೆ. ಈಗ ಈ ಮಳಿಗೆಗಳು ಕಾನೂನುಬದ್ಧವಾಗಿ ಶಿಥಿಲಗೊಂಡಿರ್ತಕ್ಕಂಥವು ಅದನ್ನು ತೆಗೆದು ಬೇರೆ ಪುನರ್ನಿರ್ಮಾಣ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಇಲಾಖೆಗಳೆಲ್ಲ ಅನುಮತಿ ಕೊಟ್ಟಿದ್ದಾವೆ. ಅದಕ್ಕೆ ಸರ್ಕಾರದಿಂದ ಏನೇನು ಕಾನೂನುಬದ್ಧವಾದಂಥ ಅನುಮೋದನೆ ಬೇಕು ಅದನ್ನೆಲ್ಲ ಪಡೆದಿದ್ದಾರೆ.
ಇದು ಹೊಸದಾಗಿ ಕಟ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಆರ್ಥಿಕವಾಗಿ ಸಂಪನ್ಮೂಲಗಳನ್ನು ನಗರಸಭೆಗೆ ಬರೋಂಥ ರೀತಿ ಮಾಡಬೇಕು. ಈಗ ಉದಾಹರಣೆಗೆ ಇಂದಿರಾ ಶಾಪಿಂಗ್ ಕಾಂಪ್ಲೆಕ್ಸ್ ಮುಂದಡೆ ಇರ್ತಕ್ಕಂಥ ಖಾಸಗಿ ಮಾಲೀಕರ ರೂಮ್ಗಳೇನಿದ್ದಾವೆ ಅವು 5 ಅಡಿ 6 ಅಡಿ ಅಗಲ ಇದ್ದಾವೆ, 7-8 ಅಡಿ ಉದ್ದ ಇದ್ದಾವೆ. ಅವು 20,000ದಿಂದ 25,000 ಬಾಡಿಗೆ ನಡೀತಾ ಇದೆ. ಆದರೆ ಆ ಮಳಿಗೆಗಳ 4-5ರಷ್ಟು ದೊಡ್ಡ ಮಳಿಗೆಗಳು ನಗರಸಭೆವು 1,200ಕ್ಕೆ ನಿಂತು ಬಿಟ್ಟಿದ್ದಾವೆ. ಆಮೇಲೆ ವರ್ಷಾನುಗಟ್ಟಲೆಯಿಂದ ಅವರು ಬಾಡಿಗೆ ಸರಿಯಾದಂಥ ರೀತಿ ಕೊಡದಲ್ಲೇ ಆರ್ಥಿಕ ನಷ್ಟ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಬಡವರಿಗೆ ಅನ್ಯಾಯ ಆಯಿತು ಅಂತ ಏನು ಹೇಳ್ತಾರೆ, ಯಾವ ಬಡವರು ಇದರೊಳಗಿಲ್ಲ. ಅಲ್ಲ ಶ್ರೀಮಂತರು ಎಲ್ಲ ಆರ್ಥಿಕವಾಗಿ ಕೋಟ್ಯಾಂತರ ರೂಪಾಯಿ ದುಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಮೂಲ ಮಂಜೂರಿದಾರರು ಒಂದು 10 ಜನ ಪಾಪ ಇವತ್ತಿಗೂ ಅದರೊಳಗೆ ವ್ಯವಹಾರ ಮಾಡ್ಕೊಂಡು ಹೋಗ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಒರಿಜಿನಲ್ ಆಗಿ ಯಾರು ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ನಗರಸಭೆಗೆ ಒಂದು ಗೌರವದಿಂದ ನಡ್ಕೊಂಡು ಮಾಡಿದ್ದಾರೆ ಅಂಥವರಿಗೆ ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅದು ಕಾನೂನಿನ ವ್ಯಾಪ್ತಿಗೆ ಬಿಟ್ಟಿದ್ದು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಬಿಟ್ಟಂಥ ವಿಚಾರ. ನಾವು ಏನು ಹೇಳ್ತೀವಿ, ಕೆಲವರು ಮಾನವೀಯತೆಯಿಂದ ಯಾರು ಸರಿಯಾಗಿ ನಡ್ಕೊಂಡಿದ್ದಾರೆ ಅವರಿಗೆ ಸಹಾಯ ಮಾಡಬೇಕಾದೈತೆ ಮಾಡಿರಿ ಅಂತ ನಾವು ಒಂದು ಮನವಿಯನ್ನು ಶಾಸಕರು ಅಥವಾ ಇತರೆ ಅಧಿಕಾರಿಗಳು ಅಂತ ನಾವು ಇಟ್ಟಿದ್ದೀವಿ. ಈಗ ನಮ್ಮದು ಕಾಂಗ್ರೆಸ್ ಆಫೀಸ್ ಏನು ಇಲ್ಲಿ ಭಾಳ ವರ್ಷದಿಂದ ಏನಿತ್ತು ಅದನ್ನು ಡಿಮಾಲಿಶು ಮಾಡ್ತಕ್ಕಂಥ ವಿಚಾರ ಏನಂದರೆ ಮೊದಲು ನಮ್ಮದು ಪ್ಲಾಸ್ಟಿಕ್ ಹೊಡಿತಕ್ಕಂಥದ್ದಲ್ಲ, ಅಲ್ಲಿಂದಲೇ ಪ್ರಾರಂಭ ಮಾಡಿದರೆ ಅವಾಗ ಸಾರ್ವಜನಿಕರಿಗೆ ಸಂದೇಶ ಏನು ಹೋಗುತ್ತೆ. ಅವು ಒಂದು ಪಕ್ಷದ ಕಚೇರಿನೇ ಅಲ್ಲಿ ಕೆಡವಿದ್ದಾರೆ, ಅದನ್ನೇ ಹೊರದಾಕಿದ್ದಾರೆ ಅಂತಂದಮೇಲೆ ಒಟ್ಟಾರೆ ಗ್ರಾಹಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವುದಕ್ಕೆ ಮಳಿಗೆದಾರರಿಗೆ ಏನು ಹೇಳಕ್ಕೆ? ಅವರಿಗೆ ಇದರಲ್ಲಿ ಯಾರು ಒರಿಜಿನಲ್ ಆಗಿ ನ್ಯಾಯಬದ್ಧವಾದಂಥ ರೀತಿಯಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಕ್ಕಂಥ ಇದ್ದಾರೆ ಅವರಿಗೆ ಒಂದು ಮುಂದಿನ ದಿನಗಳಲ್ಲಿ ದುಡ್ಕೊಂಡು ತಿನ್ನೋದಕ್ಕೆ ಒಂದು ಪರ್ಯಾಯದಂಥ ಒಂದು ಸಹಾಯವನ್ನು ಎಲ್ಲರೂ ಸೇರಿ, ಅದು ಶಾಸಕರು ಸೇರಿಕೊಂಡು ನಗರಸಭೆ ಆಡಳಿತ ಸೇರಿಕೊಂಡು ಜಿಲ್ಲಾ ಆಡಳಿತನೂ ಸೇರಿಕೊಂಡು ಮಾಡಬೇಕಾಗುತ್ತೆ. ಮಾಡ್ತಕ್ಕಂಥವೇ ಮಾಡ್ತಾರೆ ಅನ್ನುವಂಥ ಒಂದು ಆಶಾಭಾವನೆ ನಮಗಿದೆ. ಈ ಹಿಂದೆ ಬಾಡಿ ಕಟ್ಟುವಂಥದ್ದು ಕಟ್ತಿದ್ರು ಜನಸಾಮಾನ್ಯರು, ಹಿಂದೆ ನಷ್ಟ ಆಗಿದೆಯಾ ನಗರಸಭೆಗೆ? ಹಿಂದೆ ನಷ್ಟ ಆಗಿದೆ. ಆ ನಷ್ಟ ಕೋಟಿ ನಷ್ಟ ಆಗಿದೆ. ನಷ್ಟ ಆಗಿದೆ ನಾವು ಹೇಳೋದಲ್ಲ, ವರದಿ ಕೊಡಿ. BC ಈಗಿನ ಜಿಲ್ಲಾ ವಿರೋಧ ವ್ಯಕ್ತಪಡಿಸದಲ್ಲೇ ಸಮ್ಮತಿಸಿದ್ವಿ ನಾವು ಕೂಡ. ಈಗ ಮಾಡ್ತಕ್ಕಂಥ ಕೆಲಸ ಒಳ್ಳೆಯದೇ ಆಗಿದೆ. 4 ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ಅವ್ರ ಕಾರ್ಯಕ್ರಮ ಮಾಡ್ತಾರೆ ಮತ್ತು ಸಾರ್ವಜನಿಕ ಮುಂದಿನ ದಿನಗಳಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ ಸನ್ಮಾನ್ಯ ಶಾಸಕರು ಅದನ್ನು ಹೊಸದಾಗಿ ಕಾಂಪ್ಲೆಕ್ಸನ್ನು ಕೊಟ್ಟು ಚಳಿಕೆಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಂತ ಹೇಳ್ಬಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಕಾರ್ಯವನ್ನು ಪ್ರವೃತ್ತರಾಗಿದ್ದಾರೆ. ಥ್ಯಾಂಕ್ ಯು. ಮಳಿಗೆದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದ್ರ ಮೂಲಕ ಮಳಿಗೆದಾರರಿಗೆ ಏನು ಇಷ್ಟಪಡೋದು ಹೇಳ್ತೀವಿ ಅಂತಂದರೆ ಕಾನೂನಿಗೆ ಗೌರವ ಕೊಟ್ಟು ಅವರೇ ಮುಂದಿನ ಕಡೆ ಅವನ್ನೆಲ್ಲ ವೆಕೆಟ್ ಖಾಲಿ ಮಾಡಿ ಇದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಅವ್ರಿಗೆ ಬಾಡಿಗೆದಾರರಿಗೆ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ನೀವು ಯಾವ ರೀತಿ ರೂಪರೇಷೆ ರೂಪಿಸ್ಕೊಂಡಿದ್ದಾರೆ ಅಂತ ನೀವು ಶಾಸಕರಿಗೆ?